ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಅವರು ತಮಿಳುನಾಡು ಚುನಾವಣೆಗೆ ಭರ್ಜರಿ ತಯಾರಿಯನ್ನು ನಡೆಸ್ಕೊಳ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಕಳೆದ 58 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಅಲ್ಲಿಯ ಆಡಳಿತದ ಭಾಗವಾಗಿಲ್ಲ. ಅಲ್ಲಿ ಮೈತ್ರಿ ಇರ್ತಾ ಇತ್ತು, ಮೈತ್ರಿಯಲ್ಲಿ ಇವರು ಕೂಡ ಇರ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಪಕ್ಷವನ್ನ ಆಡಳಿತದಿಂದ ದೂರ ಇಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಮಂತ್ರಿಗಿರಿಯನ್ನ ಏನು ಕೂಡ ಕೊಡ್ತಾ ಇರಲಿಲ್ಲ. ಕೇವಲ ಅವರು ಹೊರಗಿನಿಂದ ಸಪೋರ್ಟ್ ಮಾಡಬೇಕು, ಅದು ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯಾದಂತಹ ಮುಖ್ಯ ಭೂಮಿಕೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ರಾಹುಲ್ ಗಾಂಧಿ ಅವರು ತಾವು ಆಡಳಿತದ ಭಾಗ ಆಗ್ಲೇಬೇಕು, ಅಂದ್ರೆ ಸರ್ಕಾರದ ಭಾಗವಾಗಿರ್ಬೇಕು, ಈ ರೀತಿಯಾಗಿ ಯೋಚನೆ ಮಾಡಿ ಸರಿಯಾದಂತಹ ಪ್ಲಾನ್ ನ ಮಾಡ್ಕೊಂಡು ಹೊರಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವ್ರು ನಿನ್ನೆ ತಮಿಳುನಾಡಿನ ನೀಲಗಿರಿ ಡಿಸ್ಟ್ರಿಕ್ಟ್ ನ ಗುಡಲೂರು ಅನ್ನುವ ಒಂದು ಸ್ಥಳದಲ್ಲಿ ಒಂದು ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಂದ್ರೆ ಈ ಪೊಂಗಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆನಂತರ ಅವರು ವಯಾ ಮೈಸೂರು ದೆಹಲಿಗೆ ತೆರಳಿದ್ರು. ಈ ನಡುವೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ನ ಕೂಡ ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ ನಲ್ಲಿ ಅವರು ಹಂಚಿಕೊಂಡಂತ ವಿಷಯ ಇದೆಲ್ಲದನ್ನು ನೋಡಿದ್ರೆ ಒಂದೊಂದು ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ತಮಿಳುನಾಡಿನಲ್ಲಿ ಮುಂದಿನ ಚುನಾವಣೆಯಲ್ಲಿ ತಾವು ಆಡಳಿತದ ಭಾಗ ಆಗ್ಲೇಬೇಕು, ಈ ರೀತಿಯಾಗಿ ನಿರ್ಧರಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಪ್ಲಾನ್ ಏನು, ಈ ಟ್ವೀಟ್ ನಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಇದೆಲ್ಲದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ವರ್ಷ ತಮಿಳುನಾಡಿನಲ್ಲಿ ಚುನಾವಣೆ ಇದೆ. ಮೋಸ್ಟ್ಲಿ ಏಪ್ರಿಲ್ ಅಥವಾ ಮೇ ನಲ್ಲಿ ಚುನಾವಣೆ ಇರ್ತದೆ. ಈ ಚುನಾವಣೆಗೆ ಎಲ್ಲಾ ಪಕ್ಷಗಳು ಈಗ ಭರ್ಜರಿ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡಿಎಂಕೆ ಒಟ್ಟಿಗೆ 25 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿತ್ತು. ಆ 25 ಕ್ಷೇತ್ರಗಳಲ್ಲಿ 18 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯವನ್ನ ಗಳಿಸಿತ್ತು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಮಗೆ ಇನ್ನು ಜಾಸ್ತಿ ಕ್ಷೇತ್ರಗಳನ್ನ ಬಿಟ್ಟುಕೊಡ್ಬೇಕು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಚೌಕಾಶಿ ಮಾಡ್ತಾ ಇದೆ. ಅದ್ರ ಜೊತೆಗೆ ಒಂದ್ ವೇಳೆ ನಮ್ಮ ಮೈತ್ರಿಕೂಟ ಇಲ್ಲೇನಾದ್ರೂ ಈ ಸಾರಿ ಗೆದ್ರೆ ನಮ್ಗೆ ಸರ್ಕಾರದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಈ ರೀತಿಯಾದಂತಹ ಚರ್ಚೆಯನ್ನ ಡಿಎಂಕೆ ಜೊತೆಗೆ ಮಾಡ್ತಾ ಇದೆ. ಆದ್ರೆ ಡಿಎಂಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟುನಿಟ್ಟಾಗಿ ಹೇಳ್ತಾ ಇದೆ, ನೀವು ನಮ್ಮ ಮೈತ್ರಿಯಲ್ಲಿ ಇರ್ತೀರಾ, ಆದ್ರೆ ಯಾವುದೇ ಕಾರಣಕ್ಕೆ ನೀವು ಸರ್ಕಾರದ ಭಾಗ ಆಗೋದನ್ನ ನಾವು ಸಹಿಸೋದಿಲ್ಲ, ನಿಮ್ಮನ್ನ ಸರ್ಕಾರದ ಒಳಗಡೆ ನಾವು ತಗೊಳ್ಳೋದಿಲ್ಲ, ಈ ರೀತಿಯಾಗಿ ಡಿಎಂಕೆ ಇವರಿಗೆ ಕಟ್ಟುನಿಟ್ಟಾಗಿ ಹೇಳ್ತಾ ಇದೆಯಂತೆ. ಆದ್ರೆ ಕಾಂಗ್ರೆಸ್ ಪಕ್ಷ ಡಿಎಂಕೆ ಮೇಲೆ ಸತತವಾಗಿ ಒತ್ತಡವನ್ನ ಹೇರ್ತಾ ಇದೆ. ಇಲ್ಲಿವರೆಗೆ ತಮಿಳುನಾಡಿನಲ್ಲಿ ಬಾಲ ಬಿಚ್ಚದ ಇದ್ದಂತಹ ಕಾಂಗ್ರೆಸ್ ಪಕ್ಷ ಈ ಬಾರಿ ಡಿಎಂಕೆ ಮೇಲೆ ಈ ರೀತಿಯಾದಂತಹ ಒತ್ತಡವನ್ನ ಯಾಕೆ ಹೇರ್ತಾ ಇದೆ? ಇದಕ್ಕೆ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ ಟಿವಿಕೆ ಪಕ್ಷ. ನಿಮ್ಗೆ ಗೊತ್ತಿದೆ, ವಿಜಯ್ ಜೋಸೆಫ್ ಅವರ ಹೊಸ ಪಕ್ಷ ಈ ಬಾರಿ ತಮಿಳುನಾಡು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಟಿವಿಕೆ ಪಕ್ಷದ ವಿಜಯ್ ಜೋಸೆಫ್ ಅವರ ಏಮ್ ಒಂದೇ, ನಾನು ಈ ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಕೊಂಡು. ಅದಕ್ಕಾಗಿ ಅವರು ಸರ್ವ ತಯಾರಿಯನ್ನ ಮಾಡ್ಕೊಂತ ಇದ್ದಾರೆ. ಈಗಾಗಲೇ ಅವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನು ಇನ್ನು ಮುಂದೆ ಯಾವುದೇ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ, ಈ ಜನನಾಯಕನ್ ಸಿನಿಮಾವೇ ನನ್ನ ಕೊನೆಯ ಸಿನಿಮಾ, ಈ ರೀತಿಯಾಗಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ತಾನು ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿ ಇಲ್ಲಿ ತಮಿಳುನಾಡಿನಲ್ಲಿ ಇರ್ತೇನೆ ಅಂತ ಹೇಳ್ಕೊಂಡು ಅವ್ರು ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಟಿವಿಕೆ ಪಕ್ಷಕ್ಕೆ ಅಷ್ಟೊಂದು ಸುಲಭವಾಗಿ ತಮಿಳುನಾಡಿನಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವರು ಈ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಬಹುದು, ಆದ್ರೆ ಆಡಳಿತದ ಚುಕ್ಕಾಣಿಯನ್ನ ಹಿಡಿಲಿಕ್ಕೆ ಬೇಕಾದಷ್ಟು ಕ್ಷೇತ್ರಗಳು ಅವ್ರಿಗೆ ಸಿಗುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜಕೀಯ ಅನುಭವ ಟಿವಿಕೆ ಪಕ್ಷದ ವಿಜಯ್ ಜೋಸೆಫ್ ಅವರಿಗಿಲ್ಲ. ಹಾಗೇನೆ ಎಲ್ಲಾ ಕ್ಷೇತ್ರಗಳಲ್ಲಿ ಇವರು ತಮ್ಮ ಅಭ್ಯರ್ಥಿಗಳನ್ನ ಹಾಕಬೇಕಾಗಿದೆ. ಆದ್ರೆ ಆಯಾ ಕ್ಷೇತ್ರಗಳಲ್ಲಿ ಮತದಾರರ ಪರಿಚಯ ಇರುವಂತಹ ಅಭ್ಯರ್ಥಿಗಳನ್ನ ಹಾಕೋದು ಕೂಡ ಟಿವಿಕೆ ಪಕ್ಷಕ್ಕೆ ಬಹುದೊಡ್ಡದಂತ ಸವಾಲಾಗಿ ಪರಿಣಮಿಸಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಪ್ಲಾನ್ ನ ಮಾಡ್ಕೊಂಡಿದೆ. ಅದೇನು ಅಂತ ಹೇಳಿದ್ರೆ, ಡಿಎಂಕೆ ಜೊತೆಗೆ ಈ ರೀತಿಯಾಗಿ ಚೌಕಾಶಿಯನ್ನ ಮಾಡೋದು, ನಮ್ಗೆ ಜಾಸ್ತಿ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅನ್ನೋದು. ಹಾಗೇನೆ ಒಂದ್ ವೇಳೆ ನಮ್ಮ ಮೈತ್ರಿ ಸರ್ಕಾರ ಬಂದ್ರೆ ನಮ್ಗೆ ಸರ್ಕಾರದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು. ಡಿಎಂಕೆ ಏನಾದ್ರೂ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ, ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಆಗ ಟಿವಿಕೆ ಜೊತೆಗೆ ಚೌಕಾಶಿ ಕೂತ್ಕೊಳ್ಳೋದು, ಈ ರೀತಿಯಾದಂತಹ ಪ್ಲಾನ್ ನ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿದೆ. ಆ ಮೂಲಕ ರಾಜಕೀಯದಲ್ಲಿ ಯಾವುದೇ ರೀತಿಯಾದಂತಹ ಅನುಭವ ಇಲ್ಲದ ವಿಜಯ್ ಜೋಸೆಫ್ ಅವರನ್ನ ತಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಯೋಚನೆಯನ್ನ ಮಾಡ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಚಾಣಾಕ್ಷ ನಡೆಯನ್ನ ನಡೆಸ್ತಾ ಇದೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಟಿವಿಕೆ ಪಕ್ಷಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಬೇಕು. ಒಂದ್ ವೇಳೆ ಕಾಂಗ್ರೆಸ್ ಪಕ್ಷದೊಂದಿಗೆ ಅವರೇನೋ ಮೈತ್ರಿ ಮಾಡ್ಕೊಂಡ್ರೆ ಇವರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸಿಕ್ಕೇ ಸಿಗ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಪ್ಲಸ್ ಏನಾಗ್ತದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಪೋರ್ಟ್ ಇಲ್ದೇನೂ ಇರಬಹುದು, ಆದ್ರೆ ಟಿವಿಕೆ ಪಕ್ಷದ ಹೆಸರು ಹೇಳ್ಕೊಂಡು ಕಾಂಗ್ರೆಸ್ ಪಕ್ಷ ಅಲ್ಲಿ ಜಯ ಗಳಿಸುವಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿದೆ, ತಮಿಳುನಾಡಿನಲ್ಲಿ ವಿಜಯ್ ಜೋಸೆಫ್ ಅವರು ಬೃಹತ್ತಾದಂತಹ ಅಭಿಮಾನಿ ಬಳಗವನ್ನು ಹೊಂದಿರುವಂತವರು. ಹಾಗಾಗಿ ಅದರ ಲಾಭವನ್ನ ಕಾಂಗ್ರೆಸ್ ಪಕ್ಷ ಪಡೆದುಕೊಳ್ಳುವಂತ ಸಾಧ್ಯತೆ ಇರ್ತದೆ. ಇದೇ ಸಂದರ್ಭದಲ್ಲಿ ಡಿಎಂಕೆ ಜೊತೆಗೆ ಇವರು ಚರ್ಚೆ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಡಿಎಂಕೆ ಸದ್ಯಕ್ಕೆ ಅಲ್ಲಿ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದೆ. ಆದ್ರಿಂದ ಡಿಎಂಕೆ ಈ ಬಾರಿ ಸೋಲುವಂತ ಸಾಧ್ಯತೆಗಳು ಇದೆ. ಅದ್ರ ಜೊತೆಗೆ ಎನ್ಡಿಎ ಕೂಡ ಅಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಎಐಎಡಿಎಂಕೆ ಮತ್ತು ಬಿಜೆಪಿ ಈ ಬಾರಿ ಅಧಿಕಾರಕ್ಕೆ ಬರಬೇಕು ಅಂತಕೊಂಡು ಸತತ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರಿಂದಾಗಿ ರಾಹುಲ್ ಗಾಂಧಿ ಅವರು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಡಿಎಂಕೆ ಜೊತೆಗೆ ಇರೋದಕ್ಕಿಂತಲೂ ಟಿವಿಕೆ ಜೊತೆಗಿದ್ರೆ ನಮ್ಗೆ ಲಾಭ ಜಾಸ್ತಿ. ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡಿರುವಂತಹ ರಾಹುಲ್ ಗಾಂಧಿ ಅವರು ಟಿವಿಕೆ ಪಕ್ಷಕ್ಕೆ ಹತ್ರ ಆಗ್ಲಿಕ್ಕಾಗಿ ಡಿಎಂಕೆ ಅನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ.
ಹಾಗಾದ್ರೆ ರಾಹುಲ್ ಗಾಂಧಿ ಮತ್ತು ವಿಜಯ್ ಜೋಸೆಫ್ ಅವರ ನಡುವೆ ಏನಾದ್ರು ಮಾತುಕತೆ ನಡೀತಾ ಇದೆಯಾ ಕೇಳಿದ್ರೆ ಆ ರೀತಿ ಏನೂ ಇಲ್ಲ. ಇತ್ತೀಚೆಗೆ ಬಂದಿರುವಂತಹ ಸುದ್ದಿ ಪ್ರಕಾರ ರಾಹುಲ್ ಗಾಂಧಿ ಅವರು ವಿಜಯ್ ಜೋಸೆಫ್ ಅವರ ಹತ್ರ ನೇರವಾಗಿ ಮಾತಾಡಿದಾರಂತೆ. ನಾವು ನಿಮ್ಮ ಜೊತೆ ಬರ್ಲಿಕ್ಕೆ ತಯಾರಿದ್ದೇವೆ, ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ, ಈ ರೀತಿಯಾಗಿ ಏನೋ ಮಾತುಕತೆ ನಡೆದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಅದರ ಸತ್ಯಾಸತ್ಯತೆ ಇನ್ನೂ ಗೊತ್ತಿಲ್ಲ. ಈ ನಡುವೆ ರಾಹುಲ್ ಗಾಂಧಿ ವಿಜಯ್ ಜೋಸೆಫ್ ಅವರ ಪರವಾಗಿ ಮಾತಾಡ್ಲಿಕ್ಕಾಗಿ ಎಕ್ಸ್ ಖಾತೆಯನ್ನು ಉಪಯೋಗಿಸಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ, ದಳಪತಿ ವಿಜಯ್ ಜೋಸೆಫ್ ಅವರ ಕೊನೆಯ ಸಿನಿಮಾ ಅಂದ್ರೆ ಅವರು ಹೇಳ್ಕೊಂಡಾಗೆ ಜನನಾಯಕನ್ ಮೊನ್ನೆನೆ ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೆ ಅವರಿಗೆ ಸೆನ್ಸಾರ್ ಮಂಡಳಿಯಿಂದ ಸಮಸ್ಯೆ ಉಂಟಾಗಿದೆ. ಸದ್ಯಕ್ಕೆ ಅವರು ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಈ ಚಿತ್ರ ರಿಲೀಸ್ ಆಗೋದು ಡೌಟ್ ಅನಿಸ್ತಾ ಇದೆ. ಅಂದ್ರೆ ರಿಲೀಸ್ ಆಗುತ್ತೆ, ಆದ್ರೂ ಕೂಡ ಸ್ವಲ್ಪ ಡಿಲೇ ಆಗುವಂತ ಸಾಧ್ಯತೆ ಇದೆ. ಇದನ್ನೇ ಈಗ ರಾಹುಲ್ ಗಾಂಧಿ ಅವರು ಅಸ್ತ್ರವಾಗಿ ಉಪಯೋಗಿಸಿಕೊಳ್ಳಿಕ್ಕೆ ಪ್ರಯತ್ನಿಸಿದ್ದಾರೆ. ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಜನನಾಯಕನ್ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ಅಡ್ಡಿ ಉಂಟು ಮಾಡ್ತಾ ಇರೋದು ನರೇಂದ್ರ ಮೋದಿ. ಅವರು ಸೆನ್ಸಾರ್ ಬೋರ್ಡ್ ಅನ್ನು ಹಿಡ್ಕೊಂಡು ಈ ಸಿನಿಮಾವನ್ನ ರಿಲೀಸ್ ಮಾಡದೇ ಇರೋ ರೀತಿಯಲ್ಲಿ ತಡೆ ಒಡ್ಡುತ್ತಾ ಇದ್ದಾರೆ. ಆ ಮೂಲಕ ತಮಿಳು ಸಂಸ್ಕೃತಿಯ ಮೇಲೆ ನರೇಂದ್ರ ಮೋದಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಹೇಳಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗುದೇನು ಅಂತ ಹೇಳಿದ್ರೆ, ತಮಿಳುನಾಡು ಸಂಸ್ಕೃತಿಗೂ ಮತ್ತು ಜನನಾಯಕನ್ ಸಿನಿಮಾಕ್ಕೂ ಸಂಬಂಧವೇ ಇಲ್ಲ. ಈ ಸಿನಿಮಾದ ಹೆಸರನ್ನ ನೋಡಿದ್ರೆ ಗೊತ್ತಾಗ್ತದೆ, ಅವರ ಸಾಮಾನ್ಯ ಯುವಕ ಜನನಾಯಕನಾಗಿ ಬೆಳೆಯುವಂತಹ ಕತೆ ಈ ಸಿನಿಮಾದಲ್ಲಿ ಇರಬಹುದು ಅನ್ಸ್ತದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ತಮ್ಮ ಪಕ್ಷವನ್ನ ಲಾಂಚ್ ಮಾಡ್ಕೊಳ್ಳಿಕ್ಕೆ ಈ ಸಿನಿಮಾವನ್ನ ದಳಪತಿ ವಿಜಯ್ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ತಮಿಳು ಸಂಸ್ಕೃತಿಗೂ ಈ ಸಿನಿಮಾಗೂ ಖಂಡಿತವಾಗಿ ಸಂಬಂಧ ಇರೋಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ತಮಿಳರನ್ನ ಸ್ವಲ್ಪ ಈ ಎಮೋಷನಲ್ ಆಗಿ ಅಟ್ರಾಕ್ಟ್ ಮಾಡ್ಬೇಕಲ್ಲ, ಅದಕ್ಕಾಗಿ ತಮಿಳು ಸಂಸ್ಕೃತಿ ಬಗ್ಗೆ ಈ ಟ್ವೀಟ್ ನಲ್ಲಿ ಹೇಳಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿ ತಮಿಳುನಾಡಿನ ಜನತೆಗೆ ಒಂದು ಸಂದೇಶವನ್ನು ರವಾನಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ ಅನಿಸ್ತದೆ. ಅದೇನು ಅಂತ ಹೇಳಿದ್ರೆ, ನಾನು ನಿಮ್ಮ ನೆಚ್ಚಿನ ಚಿತ್ರನಟ ದಳಪತಿ ವಿಜಯ್ ಜೊತೆ ನಿಂತಿದ್ದೇನೆ. ಅವರ ಸಿನಿಮಾ ರಿಲೀಸ್ ಆಗದೆ ಇರಲಿಕ್ಕೆ ನರೇಂದ್ರ ಮೋದಿ ಅವರ ಕಾರಣ, ಅದನ್ನ ನಾನು ಪ್ರತಿಭಟಿಸ್ತೇನೆ. ಈ ರೀತಿಯಾಗಿ ತಮಿಳು ಜನತೆಗೆ ಒಂದು ಸಂದೇಶವನ್ನು ರವಾನಿಸಲಿಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ತಮಿಳುನಾಡಿನ ಜನತೆಯ ಮೆಂಟಾಲಿಟಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸಿನಿಮಾ ನಟರು ಅಂತ ಹೇಳಿದ್ರೆ ಅವರು ತುಂಬಾ ಗೌರವ ಕೊಡ್ತಾರೆ, ಅವ್ರನ್ನ ಬಹಳಷ್ಟು ಆರಾಧಿಸ್ತಾರೆ. ರಾಹುಲ್ ಗಾಂಧಿ ಅವರು ತಮ್ಮ ನಾಯಕನ ಪರವಾಗಿ ಮಾತಾಡಿದಾರಲ್ಲ, ನಾವು ಇವ್ರ ಜೊತೆ ನಿಲ್ಬೇಕು, ಇವ್ರಿಗೆ ಸಪೋರ್ಟ್ ಮಾಡಬೇಕು, ಈ ರೀತಿಯಾದಂತಹ ನಿರ್ಧಾರವನ್ನ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಇದನ್ನ ಮನಗಂಡಿರುವಂತಹ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಈ ಟ್ವೀಟಿಗೆ ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ಆದಂತಹ ಕೇಶವನ್ ಅತ್ಯಂತ ಖಡಕ್ ಆದಂತಹ ಉತ್ತರವನ್ನೇ ಕೊಟ್ಟಿದ್ದಾರೆ. ಇಲ್ಲಿ ಕೇಶವನ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ತಮಿಳುನಾಡು ಜನತೆಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾರು ತಮಿಳು ಸಂಸ್ಕೃತಿಯ ಪರವಾಗಿದ್ದಾರೆ, ಯಾರು ತಮಿಳು ಸಂಸ್ಕೃತಿಯನ್ನ ನಾಶಪಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಅದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಹಿಂದೆ ಯುಪಿಎ ಸರ್ಕಾರ ಇದ್ದ ಸಂದರ್ಭದಲ್ಲಿ ಜಲ್ಲಿಕಟ್ಟನ್ನ ನಿಷೇಧಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದೆ. ಆ ಮುಖಾಂತರ ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ನಡೆಸಲಿಕ್ಕೆ ಯುಪಿಎ ಸರ್ಕಾರ ಪ್ರಯತ್ನಿಸಿತ್ತು. ಇಂಥವರು ಈಗ ಬಂದು ತಮಿಳು ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ತಮಿಳು ಸಂಸ್ಕೃತಿಯ ಮೇಲೆ ಬಿಜೆಪಿ ಅಥವಾ ನರೇಂದ್ರ ಮೋದಿ ಅವರು ದಾಳಿ ನಡೆಸ್ತಾ ಇದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಇದು ಸರ್ವತಾ ತಪ್ಪು. ನರೇಂದ್ರ ಮೋದಿ ಅವರು ಯಾವಾಗಲೂ ತಮಿಳುನಾಡಿನ ಜನತೆ ಮತ್ತು ತಮಿಳು ಭಾಷೆಯ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ಮಾತಾಡ್ಕೊಳ್ತಾರೆ. ಇಲ್ಲಿವರೆಗೆ ಎಲ್ಲಿಯೂ ಕೂಡ ಅವರು ತಮಿಳು ವಿರುದ್ಧವಾಗಿ ಒಂದೇ ಒಂದು ಮಾತನ್ನ ಆಡಿಲ್ಲ, ಅಥವಾ ತಮಿಳು ಸಂಸ್ಕೃತಿಯನ್ನು ವಿರೋಧಿಸಿ ಒಂದೇ ಒಂದು ಶಬ್ದವನ್ನ ಮಾತಾಡಿಲ್ಲ. ಇದು ತಮಿಳುನಾಡಿನ ಜನತೆ ಗೊತ್ತಿದೆ, ನೀವು ಅವರನ್ನ ಸುಮ್ಮನೆ ತಪ್ಪು ದಾರಿಗೆ ಎಳಿಬೇಡಿ ಅಂತಕೊಂಡು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅದಲ್ಲದೆ ಈ ಹಿಂದೆ ಕಾಂಗ್ರೆಸ್ ಯಾವ ರೀತಿಯಾಗಿ ತಮಿಳುನಾಡಿನಲ್ಲಿ ಹಿಂದಿ ಹೇರಿಕೆಗೆ ಪ್ರಯತ್ನ ಪಟ್ಟಿತ್ತು ಅನ್ನೋದನ್ನು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಪುನಃ ತಮಿಳುನಾಡು ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಡಿಎಂಕೆ ಈ ಬಾರಿ ಗೆಲ್ಲೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದಿನ ಚುನಾವಣೆಯಲ್ಲಿ ಕರುಣಾನಿಧಿ ಅವರ ಸಾವಿನಿಂದಾಗಿ ಅಲ್ಲಿ ಸ್ವಲ್ಪ ಅನುಕಂಪದ ಅಲೆ ಇತ್ತು. ಅದರ ಜೊತೆ ಎಐಡಿಎಂಕೆ ಅತ್ಯಂತ ದುರ್ಬಲವಾಗಿತ್ತು. ಅದರ ಲಾಭವನ್ನ ಡಿಎಂಕೆ ಪಕ್ಷ ಪಡ್ಕೊಳ್ತು. ಆದ್ರೆ ಈ ಬಾರಿ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಇಲ್ಲಿ ಡಿಎಂಕೆ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಹಾಗೇನೆ ಟಿವಿಕೆ ಪಕ್ಷ ಈ ಬಾರಿ ಡಿಎಂಕೆ ಒಂದಿಷ್ಟು ಮತಗಳನ್ನ ಕಸಿದುಕೊಳ್ಳುವಂತ ಸಾಧ್ಯತೆ ಇದೆ. ಕಾರಣ ಏನಂತ ಹೇಳಿದ್ರೆ, ಇಬ್ಬರ ಮೆಂಟಾಲಿಟಿ ಒಂದೇ ತರ ಇದೆ, ಇಬ್ಬರ ಸಿದ್ಧಾಂತ ಕೂಡ ಒಂದೇ ತರ ಇದೆ. ಪ್ರಮುಖವಾಗಿ ಈ ಎರಡೂ ಪಕ್ಷಗಳು ಅಲ್ಲಿ ಟಾರ್ಗೆಟ್ ಹಾಕೊಂಡಿರೋದು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯದ ಮತದಾರರನ್ನ. ಹಿಂದೂಗಳ ಮತ ಹೇಗೋ ಅವ್ರಿಗೆ ಬಂದೇ ಬರ್ತದೆ ಒಂದಿಷ್ಟು, ಅದು ಅವ್ರಿಗೆ ಗೊತ್ತಿದೆ. ಇಲ್ಲಿ ಅವರ ಮುಖ್ಯ ಟಾರ್ಗೆಟ್ ಈ ಎರಡು ಸಮುದಾಯಗಳು. ಆ ಮುಖಾಂತರ ಅಧಿಕಾರದ ಗದ್ದುಗೆ ಏರ್ಬೇಕು ಅಂತಕೊಂಡು ಎರಡು ಪಕ್ಷಗಳು ಪ್ರಯತ್ನಿಸ್ತಾ ಇದೆ. ಆದ್ರೆ ಇಲ್ಲಿ ಟಿವಿಕೆ ಮೇಲುಗೈ ಸಾಧಿಸುವಂತ ಸಾಧ್ಯತೆ ಇದೆ. ಇದರ ನಡುವೆ ಎನ್ಡಿಎ ಮೈತ್ರಿಕೂಟ ಈ ಬಾರಿಯ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತದೆ, ಹಿಂದೂಗಳ ಮತವನ್ನ ಎಷ್ಟು ತಮ್ಮತ್ತ ಸೆಳಿತವೆ, ಇದ್ರ ಮೇಲೆ ತಮಿಳುನಾಡು ಚುನಾವಣೆಯ ಭವಿಷ್ಯ ಡಿಪೆಂಡ್ ಆಗಿದೆ ಅಂತಲೇ ಹೇಳ್ಬಹುದು. ಅದೇನೇ ಇರಲಿ, ತುಂಬಾ ಅಪರೂಪಕ್ಕನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ತಮಿಳುನಾಡು ರಾಜಕೀಯದಲ್ಲಿ ಅತ್ಯಂತ ಚಾಣಾಕ್ಷ ನಡೆಯನ್ನ ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಒಂದಿಷ್ಟು ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಹೇಳ್ತಾರೆ. ಅಗೇನ್ ಮೈತ್ರಿಯ ಮೇಲೆ ಡಿಪೆಂಡ್ ಆಗಿರುತ್ತದೆ. ಡಿಎಂಕೆ ಜೊತೆಗೆ ಹೋದ್ರೆ ಇವರಿಗೆ ಯಾವುದೇ ರೀತಿಯಿಂದ ಲಾಭ ಸಿಗೋಲ್ಲ. ಟಿವಿಕೆ ಪಕ್ಷದ ಜೊತೆಗೆ ಹೋದ್ರೆ ಇವರಿಗೆ ಖಂಡಿತವಾಗಿ ಲಾಭ ಆಗ್ತದೆ ಅನ್ನುವ ಲೆಕ್ಕಾಚಾರ ಎಲ್ಲಾ ಕಡೆ ನಡೀತಾ ಇದೆ.
ನೋಡೋಣ ಸಂಕ್ರಾಂತಿ ಮುಗಿದ ಮೇಲೆ ದಳಪತಿ ವಿಜಯ್ ಜೋಸೆಫ್ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನ ತಗೊಳ್ಳುವಂತ ಸಾಧ್ಯತೆ ಇದೆ. ಅಂದ್ರೆ ಮೈತ್ರಿ ಮಾಡ್ಕೊಳ್ಳೋದಾದ್ರೆ ಯಾರ ಜೊತೆ ಮೈತ್ರಿ, NDA ಜೊತೆಗ, ಕಾಂಗ್ರೆಸ್ ಪಕ್ಷದ ಜೊತೆಗ ಅಥವಾ DMK ಜೊತೆಗ, ಈ ರೀತಿಯಾದಂತಹ 3-4 ಆಪ್ಷನ್ ಇಟ್ಕೊಂಡು ಅವರು ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ತಮಿಳುನಾಡು ಚುನಾವಣೆಯಲ್ಲಿ ಯಾರು ಈ ಬಾರಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿಬಹುದು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.